ನಮಸ್ಕಾರ ಸ್ನೇಹಿತರೆ 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಬಡ್ಡಿ ಇಟ್ಟಿರುವ ಎಲ್ಲ ಗ್ರಾಹಕರಿಗೂ ಇದೀಗ ಪ್ರಮುಖ ಸುದ್ದಿ ಬಂದಿದೆ. ಸರ್ಕಾರ ಹೊಸ ತೆರಿಗೆ ನಿಯಮವನ್ನು ಜಾರಿಗೆ ತಂದಿದ್ದು ಅದನ್ನು ನೀವು ತಪ್ಪದೇ ತಿಳಿದುಕೊಳ್ಳಬೇಕು. ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವು ಹೊಸ ನಿಯಮಗಳನ್ನು ಜಾರಿಗೊಳಿಸಿವೆ. ನಿಮ್ಮ ಎಫ್ಡಿ ಮೊತ್ತ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಅದರಿಂದ ಬರುವ ವಾರ್ಷಿಕ ಬಡ್ಡಿ ಆದಾಯವನ್ನು ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಘೋಷಣೆ ಮಾಡಲಾಗುವುದು ಕಡ್ಡಾಯ. ಒಂದು ವೇಳೆ ನೀವು ಬಡ್ಡಿಯ ವಿವರವನ್ನು ಐಟಿಆರ್ನಲ್ಲಿ ಪ್ರಕಟಿಸದೇ ಇದ್ದರೆ ತೆರಿಗೆ ಇಲಾಖೆ ನಿಮಗೆ ನೋಟಿಸ್ ಕಳುಹಿಸಲು ಸಾಧ್ಯತೆ ಇದೆ ಎಂದು ಹಣಕಾಸು ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯಾಂಕ್ಗಳು ಇನ್ನು ಮುಂದೆ ತಮ್ಮ ಗ್ರಾಹಕರ ಎಫ್ಡಿ ಖಾತೆಗಳ ಬಡ್ಡಿ ಮಾಹಿತಿಯನ್ನು ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸಬೇಕಾಗಿದೆ. ಉದಾಹರಣೆಗೆ ನೀವು 6 ಲಕ್ಷ ಎಫ್ಡಿ ಇಟ್ಟಿದ್ದರೆ ಮತ್ತು ವರ್ಷಕ್ಕೆ 30,000 ಬಡ್ಡಿ ಬಂದಿದ್ದರೆ ಆ 30,000 ವಿವರ ತೆರಿಗೆ ಇಲಾಖೆಯ ದಾಖಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ನಿಮ್ಮ ಐಟಿಆರ್ನಲ್ಲಿ ಘೋಷಿಸಿದ ಆದಾಯ ಹಾಗೂ ಬ್ಯಾಂಕ್ ನೀಡಿದ ಮಾಹಿತಿ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ತೆರಿಗೆ ಇಲಾಖೆ ನಿಮಗೆ ಎನ್ಕ್ವೈರಿ ಅಥವಾ ನೋಟಿಸ್ ಕಳುಹಿಸೋದಿಲ್ಲ. ಈ ನಿಯಮ ಸಾಮಾನ್ಯ ಎಫ್ಡಿ ಗ್ರಾಹಕರಿಗೆ ಅಷ್ಟೇ ಅಲ್ಲ, ಹಿರಿಯ ನಾಗರಿಕರಿಗೂ ಅನ್ವಯಿಸುತ್ತದೆ. ಹಿರಿಯ ನಾಗರಿಕರಿಗೆ ಸೆಕ್ಷನ್ 80 ಟಿಟಿಬಿ ಅಡಿಯಲ್ಲಿ 50,000ವರೆಗೆ ವಿನಾಯಿತಿ ಇದ್ದರೂ ಕೂಡ ಸಂಪೂರ್ಣ ಬಡ್ಡಿ ಆದಾಯವನ್ನು ಐಟಿಆರ್ನಲ್ಲಿ ವರದಿ ಮಾಡಬೇಕು. ಹೀಗಾಗಿ ಸ್ನೇಹಿತರೆ, ನಿಮ್ಮ ಎಲ್ಲ ಎಫ್ಡಿ ಖಾತೆಗಳ ಬಡ್ಡಿ ವಿವರಗಳನ್ನು ಸರಿಯಾಗಿ ಡಿಕ್ಲೇರ್ ಮಾಡಿ. ಇದರಿಂದ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವ ಆತಂಕದಿಂದ ದೂರ ಇರಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಹಣಕಾಸು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.